ಎಲ್ರಿಗೂ ನಮಸ್ಕಾರ. ನಾನು ರಾಮಚಂದ್ರಪ್ಪ ಅಂತ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗವಾರ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ ಇಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಾನು ಈ ದಿನ ಈ ಸಂಖ್ಯೆಗಳೊಂದಿಗೆ ಆಟ ಅನ್ನೋ ಕಾನ್ಸೆಪ್ಟ್ ಅಡಿಯಲ್ಲಿ ಒಂದು ಮಾದರಿಯನ್ನು ತಯಾರು ಮಾಡ್ಕೊಂಡಿದ್ದೀನಿ. ಆ ಮಾದರಿಯಿಂದ ನಾವು ಸುಮಾರು ಕಲಿಕಾ ಫಲಗಳನ್ನ ಮಕ್ಕಳಲ್ಲಿ ರೂಢಿಸಬಹುದಾಗಿರುತ್ತೆ. ಅದರಲ್ಲಿ ನಾವು ಹೋಗೋಣ, ಈಗ ಮಾದರಿನ ನೋಡ್ತಾ ಹೋಗೋಣ. ಈ ಮಾದರಿಗೆ ನಾನು ಕೊಟ್ಕೊಂಡಿರ್ತಕ್ಕಂಥ ಹೆಸರು ಮಾದರಿ 1 ಉಪಯೋಗ 101 ಅಂತ. ಈ ಒಂದು ಮಾದರಿಯನ್ನ ಬಳಸಿ ನಾವು ಮಕ್ಕಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು, ಏರಿಕೆ ಕ್ರಮ, ಸಂಖ್ಯೆಗಳ ಇಳಿಕೆ ಕ್ರಮ, ದೊಡ್ಡದು ಚಿಕ್ಕದು, ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ, ಮಾತೃಕೆಗಳು, ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳು, ಸಂಖ್ಯಾರೇಖೆ, ಲಾಸಾಗು, ಮಗ್ಗಿಗಳು ಮತ್ತಿತರ ಹಲವಾರು ಸಾಮರ್ಥ್ಯಗಳನ್ನ ಒಂದೇ ಉಪಕರಣದಿಂದ ನಾವು ರೂಢಿಸಬಹುದಾಗಿರುತ್ತೆ. ಈಗ ಮೊದಲನೇದಾಗಿ ನೋಡ್ತಾ ಹೋಗೋಣ. ಇದರಲ್ಲಿ ನಾನು 1 ರಿಂದ 100ರವರೆಗಿನ ಎಣಿಕೆ ಸಂಖ್ಯೆಗಳನ್ನ ಮೊದಲು ಬಳಸ್ಕೊಂಡಿದ್ದೀನಿ. ನಮ್ಗೆ ಈಗಾಗಲೇ ಗೊತ್ತಿದೆ 1 ರಿಂದ 100ರವರೆಗೂ ಇರ್ತಕ್ಕಂಥ ಎಣಿಕೆ ಸಂಖ್ಯೆಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೇವೆ. ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಮೊದಲ ಸ್ವಾಭಾವಿಕ ಸಂಖ್ಯೆ 1 ಆಗಿರುತ್ತೆ. 100ರ ಮಿತಿಗೆ ಒಳಪಟ್ಟು ಗರಿಷ್ಠ ಸ್ವಾಭಾವಿಕ ಸಂಖ್ಯೆ 100 ಆಗಿರುತ್ತೆ. ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ 1 ಆಗಿರುತ್ತೆ. ಸ್ವಾಭಾವಿಕ ಸಂಖ್ಯಾಗಣದ ಜೊತೆಗೆ 0ಯೂ ಸೇರಿದಾಗ ಈ ಸಂಖ್ಯಾಗಣ ಪೂರ್ಣ ಸಂಖ್ಯೆಗಳಾಗುತ್ತೆ. ಇಲ್ಲಿ ಪೂರ್ಣ ಸಂಖ್ಯೆಗಳಲ್ಲಿ ಮೊದಲ ಪೂರ್ಣ ಸಂಖ್ಯೆ 0 ಆಗಿರುತ್ತೆ. ಇದಾದ ನಂತರ ಇದೇ ಉಪಕರಣದ ಸಹಾಯದಿಂದ ಇಲ್ಲಿ ಇರ್ತಕ್ಕಂಥ ಬೆಸ ಸಂಖ್ಯೆಗಳು ಯಾವುವು ಅಂತ ನೋಡಿದಾಗ, ಬೆಸ ಸಂಖ್ಯೆಗಳಲ್ಲಿ ಬೆಸ ಸಂಖ್ಯೆಗಳು ಅಂದ್ರೆ ಏನು ಅಂತ ನಾವು ನೋಡಿದಾಗ 2 ರಿಂದ ವಿಶೇಷವಾಗಿ ಭಾಗವಾಗದ ಸಂಖ್ಯೆಗಳನ್ನು ನಾವು ಬೆಸ ಸಂಖ್ಯೆಗಳು ಅಂತ ಕರಿತೀವಿ. 1 ಮೊದಲ ಬೆಸ ಸಂಖ್ಯೆ ಆಗಿರುತ್ತೆ. 100ರ ಮಿತಿಗೆ ಒಳಪಟ್ಟಂತೆ 99 ಗರಿಷ್ಠ ಬೆಸ ಸಂಖ್ಯೆ ಆಗಿರುತ್ತೆ. ಇವೆಲ್ಲನೂ ಸಹ ಬೆಸ ಸಂಖ್ಯೆಗಳಾಗಿರುತ್ತೆ. ಇದಾದ ನಂತರ ಬರ್ತಕ್ಕಂಥದ್ದು ಸಮಸಂಖ್ಯೆಗಳು. ಸಮಸಂಖ್ಯೆಗಳು ನಮಗೆ ಸಮಸಂಖ್ಯೆಗಳು ಅಂದ್ರೆ 2 ರಿಂದ ನಿಶೇಷವಾಗಿ ಭಾಗವಾಗ್ತಕ್ಕಂಥ ಸಂಖ್ಯೆಗಳನ್ನೇ ನಾವು ಸಮಸಂಖ್ಯೆಗಳು ಅಂತ ಕರಿತೀವಿ. ಇವುಗಳನ್ನ ಈವನ್ ನಂಬರ್ಸ್ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಿ. ಮೊದಲ ಸಮಸಂಖ್ಯೆ 2 ಆಗಿರುತ್ತೆ. 100ರ ಮಿತಿಗೆ ಒಳಪಟ್ಟಂತೆ 100 ಸಮಸಂಖ್ಯೆಗಳಲ್ಲಿ ಗರಿಷ್ಠ ಸಂಖ್ಯೆ ಆಗಿರುತ್ತೆ. ಈ ಉಪಕರಣದ ಸಹಾಯದಿಂದ ಇಷ್ಟೇ ಅಲ್ಲದೆ ಈ ಸಂಖ್ಯೆಗಳ ಏರಿಕೆ ಕ್ರಮವನ್ನು ನಾವು ನೋಡಿದಾಗ, ಏರಿಕೆ ಕ್ರಮ ಮತ್ತೆ ಇಳಿಕೆ ಕ್ರಮವನ್ನು ನಾವು ನೋಡಿದಾಗ ಈ ಒಂದು ಉಪಕರಣವನ್ನು ಬಳಸೋದ್ರ ಮೂಲಕ ಈ ಕರ್ಣೀಯವಾಗಿ ಇರ್ತಕ್ಕಂಥ ಸಂಖ್ಯೆಗಳು 1, 12, 23 ಹೀಗೆ ಇದು ಏರಿಕೆ ಕ್ರಮ ಆಗುತ್ತೆ, ಅಂದ್ರೆ ಅಸೆಂಡಿಂಗ್ ಆರ್ಡರ್. ಹಾಗೇನೆ ಈ ಕಡೆಯಿಂದ 100, 89, 78, 67 ಹೀಗೆ ಬಂದಾಗ ಇದು ಸಂಖ್ಯೆಗಳ ಇಳಿಕೆ ಕ್ರಮ ಆಗುತ್ತೆ. ಈ ಶೀಟ್ ಅನ್ನ ಮೂವ್ ಮಾಡೋದ್ರ ಮೂಲಕ, ಬೇರೆ ಬೇರೆ ಸ್ಥಳಗಳಿಗೆ ನಾವು ಜರಿಸೋದ್ರ ಮೂಲಕ ಬೇರೆ ಬೇರೆ ಸಂಖ್ಯೆಗಳ ಇಳಿಕೆ ಕ್ರಮ ಮತ್ತೆ ಏರಿಕೆ ಕ್ರಮದ ಒಂದು ಕಲ್ಪನೆಯನ್ನ ಮಕ್ಕಳಲ್ಲಿ ತುಂಬಾ ಚೆನ್ನಾಗಿ ಮೂಡಿಸಬಹುದಾಗಿರುತ್ತೆ. ಅಂದ್ರೆ ಕಡಿಮೆ ಸಂಖ್ಯೆಗಳಿಂದ ಹೆಚ್ಚು ಸಂಖ್ಯೆಗಳು, ಅಂದ್ರೆ ಇಲ್ಲಿ 3 ಸಂಖ್ಯೆಗಳಿದ್ದಾಗ ಏರಿಕೆ ಕ್ರಮ, ಇಳಿಕೆ ಕ್ರಮ, 2 ಸಂಖ್ಯೆಗಳಿದ್ದಾಗ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ. ಹೀಗೆ ಇದು ಒಂದೇ ಶೀಟ್ ಅನ್ನು ನಾವು ಬಳಸೋದ್ರ ಮೂಲಕ 100 ಮಾದರಿ ಲೆಕ್ಕಗಳನ್ನ ಅಭ್ಯಾಸ ಚಟುವಟಿಕೆಯಾಗಿ ಮಕ್ಕಳಲ್ಲಿ ಮೂಡಿಸಬಹುದಾಗಿರುತ್ತೆ. ಇದೊಂದು ಸಂಖ್ಯಾ ಏರಿಕೆ ಮತ್ತು ಇಳಿಕೆ ಕ್ರಮದ ಕಲ್ಪನೆ. ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಅವಿಭಾಜ್ಯ ಸಂಖ್ಯೆಗಳು. ಇಲ್ಲಿ 1 ರಿಂದ 100ರವರೆಗೂ ಇರ್ತಕ್ಕಂಥ ಸಂಖ್ಯೆಗಳಲ್ಲಿ ಯಾವ ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ನಾವು ನೋಡಿದಾಗ, ಮೊದಲ ಅವಿಭಾಜ್ಯ ಸಂಖ್ಯೆ 2 ಆಗಿರುತ್ತೆ. ಮೊದಲನೇ ಅವಿಭಾಜ್ಯ ಸಂಖ್ಯೆ 2 ಆಗಿರುತ್ತೆ. ಜೊತೆಗೆ ಈ 2 ಅನ್ನೋದು ಅವಿಭಾಜ್ಯ ಸಂಖ್ಯೆಗಳಲ್ಲಿ ಇರ್ತಕ್ಕಂಥ ಏಕೈಕ ಸಮಸಂಖ್ಯೆ ಆಗಿರುತ್ತೆ. 2 ಮೊದಲ ಅವಿಭಾಜ್ಯ ಸಂಖ್ಯೆ ಆದರೆ 100ರ ಮಿತಿಗೆ ಒಳಪಟ್ಟಂತೆ 97 ಗರಿಷ್ಠ ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ. 1 ರಿಂದ 100ರವರೆಗೆ ನಾವು ನೋಡಿದಾಗ 3, 2, 5, 2, 7, 2, 9, 3, 12, 13, 2, 15,
2 17 2 19 20 21 22 23 ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅವಿಭಾಜ್ಯ ಸಂಖ್ಯೆಗಳು ಅಂದಾಗ ಕೇವಲ 2 ಅಪವರ್ತನಗಳನ್ನು ಹೊಂದಿರತಕ್ಕಂಥ ಸಂಖ್ಯೆಗಳು ಇವು ಆಗಿರುತ್ತವೆ. ಇದಾದ ನಂತರ ಭಾಜ್ಯ ಸಂಖ್ಯೆಗಳು ಅಂದರೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರತಕ್ಕಂಥ ಸಂಖ್ಯೆಗಳು. ಯಾವುದೇ ಸಂಖ್ಯೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದ್ರೆ ಆ ಸಂಖ್ಯೆಯನ್ನು ನಾವು ಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದೇ 4 ಮೊದಲ ಭಾಜ್ಯ ಸಂಖ್ಯೆ ಆಗಿರುತ್ತೆ. 100ರ ಮಿತಿಗೆ ಒಳಪಟ್ಟಂತೆ 100 ಇಲ್ಲಿ ಗರಿಷ್ಠ ಭಾಜ್ಯ ಸಂಖ್ಯೆ ಆಗಿರುತ್ತೆ. ಅಂದ್ರೆ ಭಾಜ್ಯ ಸಂಖ್ಯೆಗಳು ಅಂದಾಗ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರತಕ್ಕಂಥ ಸಂಖ್ಯೆಗಳು ಅಂತ ನಾವು ಇದರ ಮೂಲಕ ಮಕ್ಕಳಲ್ಲಿ ಕಲ್ಪನೆಯನ್ನು ಮೂಡಿಸಬಹುದು. ಇದಾದ್ಮೇಲೆ ಬರ್ತಕ್ಕಂಥದ್ದು ವರ್ಗ ಸಂಖ್ಯೆಗಳು. ವರ್ಗ ಸಂಖ್ಯೆಗಳನ್ನ ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ 1ರ ವರ್ಗ 1ನೇ ಆಗಿರುತ್ತೆ, 1 ಸ್ಕ್ವೇರ್ ಅಂದ್ರೆ. ಹಾಗೇನೆ 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25, 6ರ ವರ್ಗ 36, 7ರ ವರ್ಗ 49, 8ರ ವರ್ಗ 64, ಹೀಗೆ 10ರ ವರ್ಗ 100. ಹೀಗೆ ವರ್ಗ ಸಂಖ್ಯೆಗಳ ಕಲ್ಪನೆಯನ್ನು ಈ ಒಂದು ಉಪಕರಣದಿಂದ ಮಕ್ಕಳಲ್ಲಿ ತುಂಬಾ ಚೆನ್ನಾಗಿ ಮೂಡಿಸಬಹುದಾಗಿರುತ್ತೆ. ಇದಾದ ನಂತರ ಇಲ್ಲಿರ್ತಕ್ಕಂಥದ್ದು ಒಂದು ಚಿಕ್ಕ ಉಪಕರಣವನ್ನೇ ಬಳಸ್ಕೊಳ್ತಾ, ಇದಕ್ಕೆ ಒಂದು ಶೀಟನ್ನು ಬಳಸ್ತಾ 45 ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆ, 45ರ ಹಿಂದಿನ ಸಂಖ್ಯೆ 44 ಆಗಿರುತ್ತೆ, 45ರ ಮುಂದಿನ ಸಂಖ್ಯೆ 46 ಆಗಿರುತ್ತೆ. ಹೀಗೆ ಇದನ್ನ ಬೇರೆ ಬೇರೆ ಕಡೆಗೆ ಚಲಿಸೋದ್ರ ಮೂಲಕ ನಾವು ಈ ಒಂದು ಚಿಕ್ಕ ಉಪಕರಣನೇ ಬಳಸ್ಕೊಂಡು 500ಕ್ಕಿಂತ ಹೆಚ್ಚು ಲೆಕ್ಕಗಳನ್ನ ಅಭ್ಯಾಸ ಹಂತದಲ್ಲಿ ಮಕ್ಕಳಲ್ಲಿ ಮಾಡಿಸಬಹುದಾಗಿರುತ್ತೆ. 2ರ ಹಿಂದಿನ ಸಂಖ್ಯೆ 1, 2ರ ಮುಂದಿನ ಸಂಖ್ಯೆ 3 ಇತ್ಯಾದಿಯಾಗಿ. ಹಾಗೆ ಈ ಸಂಖ್ಯೆಗಳನ್ನೇ ಈ ಸಂಖ್ಯೆಗಳನ್ನ ಶ್ರೇಣಿಗಳಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಬರ್ತಕ್ಕಂಥ ಈಗ ಒಂದು 46 ಅನ್ನೋದು ಒಂದು ಸಂಖ್ಯೆ ಇದೆ. 46ಕ್ಕೆ 10 ಸೇರಿಸಿದಾಗ 56, ಹಾಗೇನೆ 46ಕ್ಕೆ 20 ಸೇರಿಸಿದಾಗ 66, 46ರಿಂದ 10 ಕಳೆದಾಗ 36, 46ರಿಂದ 20 ಕಳೆದಾಗ 26. ಹೀಗೆ ಈ ಒಂದು ಉಪಕರಣದ ಸಹಾಯದಿಂದಲೂ ಸಹ ನಾವು ಬಹಳಷ್ಟು 400ಕ್ಕೂ ಹೆಚ್ಚು ಲೆಕ್ಕಗಳನ್ನ ಮಕ್ಕಳಲ್ಲಿ ರೂಢಿಸಬಹುದಾಗಿರುತ್ತೆ. ಇದನ್ನ ಬಳಸ್ಕೊಳ್ತೀರಿ ಅಂತ ಹೇಳ್ತಾ ಎಲ್ರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು.